ತಾಲೂಕಿನ ಪಿಕಾರ್ಡ್ ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ನಡೆಯಿತು. ದಿನಾಂಕ ನಿಗದಿಯಾಗಿತ್ತು. ನಮ್ಮ ಚುನಾವಣಾಧಿಕಾರಿಯಾದಂಥ BR ಶಿವಶಂಕರ್ ಅವರು ಸುಮಾರು ಒಂದು ತಿಂಗಳಿಂದ ಈ ಚುನಾವಣೆಯನ್ನು ತುಂಬ ನಾಜೂಕಾಗಿ ಜವಾಬ್ದಾರಿಯಿಂದ ಮಾಡಿಕೊಂಡು ಬಂದು ಈ ಚುನಾವಣೆಯನ್ನು ನಡೆಸ್ಕೊಟ್ಟಿದ್ದಾರೆ. ಇವತ್ತು ಅಧ್ಯಕ್ಷರಾಗಿ ಸರ್ವಸಮ್ಮತದ ಅಭ್ಯರ್ಥಿಯಾಗಿ ನಮ್ಮ ಮಾನ್ಯ ಗಂಗಿರೆಡ್ಡಿ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಹೇಳಲು ಬಯಸುತ್ತೇನೆ. ಅದೇ ರೀತಿ ಉಪಾಧ್ಯಕ್ಷರಾಗಿ ನಮ್ಮ ಯುವ ನಾಯಕರಾದಂಥ MS ಮಂಜುನಾಥ್ ಅವರು ಆಯ್ಕೆಯಾಗಿದ್ದಾರೆ. ಇವರ ಆಯ್ಕೆಗೆ ಸಹಕರಿಸಿದಂಥ ಎಲ್ಲ ನಾಯಕರಿಗೂ ಎಲ್ಲರಿಗೂ ಧನ್ಯವಾದಗಳಂತ ಅವ್ರಿಗೂ ಶುಭಾಶಯಗಳನ್ನು ಹೇಳಲು ಬಯಸ್ತೀನಿ. ಈ ಒಂದು ಚುನಾವಣೆ ನಿರ್ದೇಶಕ ಚುನಾವಣೆಯಿಂದ ಹಿಡಿದು ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಇಂದ ಹಿಡಿದು ಇವತ್ತು ಅಧ್ಯಕ್ಷ ಚುನಾವಣೆವರೆಗೂ ತುಂಬ ನಾಜೂಕಾಗಿ ತುಂಬ ಜವಾಬ್ದಾರಿಯಾಗಿ ಯಾರಿಗೆ ಎಲ್ಲೇ ಒಂದು ಸಮಸ್ಯೆ ಇಲ್ದಿರ ನಮ್ಮ ಬ್ಯಾಂಕನ್ನು ಉಳಿಸೋಕ್ಕೋಸ್ಕರ ಬೆಳೆಸೋಕ್ಕೋಸ್ಕರ ನಮ್ಮ BR ಶಿವಶಂಕರ್ ಇವರು ಯಶಸ್ವಿಯಾಗಿ ಒಂದು ಚುನಾವಣೆ ನಡೆಸ್ಕೊಟ್ಟಿದ್ದಾರೆ. ಅವ್ರಿಗೆ ತುಂಬ ಧನ್ಯವಾದಗಳು ಬಯಸ್ತೀನಿ. ಈ ಒಂದು ಚುನಾವಣೆಗೆ ಸಹಕರಿಸಿದಂಥ ಮುಳಬಾಗಿಲು ತಾಲೂಕಿನ ಎಲ್ಲ ಮತಬಾಂಧವರು, ಎಲ್ಲ ರೈತರು, ಈ ಒಂದು ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಸಹಕರಿಸಿದಂಥ ಎಲ್ಲ ನಮ್ಮ ಪಕ್ಷದ ಎಲ್ಲ ಮುಖಂಡರು, ಈ ಅವಿರೋಧ ಆಯ್ಕೆಗೆ ಸಹಕರಿಸಿದಂಥ ಎಲ್ಲ ವಿರೋಧ ಪಕ್ಷದ ಎಲ್ಲ ಮುಖಂಡರಿಗೂ ಈ ಸಮಯದಲ್ಲಿ ಧನ್ಯವಾದಗಳನ್ನು ಬಯಸ್ತೀನಿ. ಏನು ಈ ದಿನ ಮುಳಬಾಗಿಲು ತಾಲೂಕಿನಲ್ಲಿ ಚುನಾವಣೆ ನಡೆದಿದ್ದವು. ಅದರಲ್ಲಿ ಉಪಾಧ್ಯಕ್ಷನಾಗಿ ನನ್ನ ಎಲ್ಲ ನಾಯಕರು, ವಿಶೇಷವಾಗಿ ನಮ್ಮ ಕೋಲಾರ ಶಾಸಕರಾಗಿರ್ತಕ್ಕಂಥ ಮುದ್ದು ಮುಜಣ್ಣವರು, ನಾರಾಯಣವರು, ಇಲ್ಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಎಲ್ಲರೂ ಕೂಡ ನಾವೆಲ್ಲರೂ ಡೈರೆಕ್ಷನ್ಸ್ ಕೂಡ ಒಮ್ಮತದಿಂದ ನನ್ನ ಆಯ್ಕೆ ಮಾಡಿದ್ದಾರೆ. ಅವ್ರಿಗೆಲ್ಲ ಕೂಡ ನಾನು ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ನನಗೆ ಅತಿ ಹೆಚ್ಚು ಮತದಲ್ಲಿ ಇರ್ತಕ್ಕಂಥ ಎಲ್ಲ ರೈತ ಬಾಂಧವರು ಕೂಡ ನಾನು ಸಂದರ್ಭದಲ್ಲಿ ಕೃತಜ್ಞತೆ ತಿಳಿಸ್ತೇನೆ. ಅದೇ ರೀತಿ ನನಗೆಲ್ಲ ಸಹಕಾರ ಮಾಡಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಹೆಸರು ಹೇಳಿಲ್ಲ ಅಂತ ಈಗ ಅಂದ್ಕೊಳ್ಳೋದು ಬೇಡ, ಅನಿತಾ ಭಾವಿಸ್ಬೇಡಿ. ಎಲ್ಲರ ಹೆಸರು ಕೂಡ ನನಗೆ ಯಾರ್ಯಾರು ಏನೇನು ಹೆಲ್ಪ್ ಮಾಡಿದ್ದಾರೆ ಅಂತ ಎಲ್ಲರೂ ಕೂಡ ನನ್ನ ಮನಸ್ಸಲ್ಲಿದೆ. ಅವ್ರಿಗೆಲ್ಲರೂ ಕೂಡ ಧನ್ಯವಾದಗಳು ಹೇಳ್ತಾ, ಮುಂದಿನ ದಿನಗಳಲ್ಲಿ ಬ್ಯಾಂಕಿನ ಅಭಿವೃದ್ಧಿಗಾಗಿ ಶ್ರಮಿಸ್ತೀವಿ ಅಂತ ಕೂಡ ಎಲ್ಲ ಹಿರಿಯರಿದ್ದಾರೆ. ಈಗ ಅವರೆಲ್ಲ ಮಾರ್ಗದರ್ಶನ ತಗೊಂಡು ಈಗ ಒಬ್ಬೊಬ್ಬರು 2-3 ಸಲ ಆಗಿರ್ತಕ್ಕಂಥ ಡೈರೆಕ್ಟ್ಸ್ ಇದ್ದಾರೆ. ಅವರೆಲ್ಲರ ಮಾರ್ಗದರ್ಶನ ಅಂತ ಕೂಡ ನಾವೆಲ್ಲ ಕೂಡ ನಡ್ಕೊಳ್ತೀವಿ ಅಂತ ಹೇಳ್ತಾ ಈ ಮಾತನ್ನು ಮುಗಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ. ಅಲ್ಲಿ ನಮ್ಮ ಪಕ್ಷದವರು ಸುಮಾರು 10 ಜನ ನಾವು ಆಯ್ಕೆ ಆಗಿವೆ. ಟೋಟಲ್ 15 ಜನ ಇದ್ದಿದ್ದು. ಅದರಲ್ಲಿ ನಾಮನಿರ್ದೇಶನವಾಗಿ ನಮ್ಮ ಆಲಂಗೂರು ಶಿವಣ್ಣನವರನ್ನು ಮಾಡಿದ್ದೀವಿ. ಇನ್ನು ನಮ್ಮ ಸ್ನೇಹಿತರುಗಳು ಅವರು 5 ಜನ ಬರಬೇಕಾಗಿತ್ತು, ಅವ್ರು ಬರಲಿಲ್ಲ. ಕರೆದಿದ್ದೀವಿ, ಬಟ್ ಅವ್ರು ಬರಲಿಲ್ಲ. ಈಗ ತಾನೇ ಎಲೆಕ್ಷನು ಅವಿರೋಧವಾಗಿ ನನ್ನನ್ನು ನಮ್ಮ ನಾಯಕರುಗಳು, ನಮ್ಮ ಸಹ ನಿರ್ದೇಶಕರುಗಳು, ನಮ್ಮ ಸ್ನೇಹಿತರು ಎಲ್ಲರೂ ನನ್ನನ್ನು ಒಟ್ಟಿಗೆ ಸೇರಿಸಿ ಅವಿರೋಧವಾಗಿ ನನಗೆ ಅಧ್ಯಕ್ಷರಾಗಿ ಮತ್ತು ಮಾಡಿಕೊಟ್ಟಿದ್ದಾರೆ. ಮತ್ತು ನಮ್ಮ ಸ್ನೇಹಿತರು ಮಂಜೂರು ಉಪಾಧ್ಯಕ್ಷರು ಮಾಡಿದ್ದಾರೆ. ನಾನು ಈ ಹಿಂದೆ ಅಧ್ಯಕ್ಷನಾಗೂ ಇದ್ದೆ ಕೆಲವು ದಿವಸ, 2-3 ವರ್ಷ. ಅದು ಈಗ ಸುಮಾರು 15-16 ವರ್ಷದಿಂದ ಆದಷ್ಟು ಮಟ್ಟಿಗೆ ನಮ್ಮ ಮುಳಬಾಗಿಲಿನ ಪಿಕಾರ್ಡ್ ಬ್ಯಾಂಕು ಹಂತವಾಗಿ ಮೇಲೆ ಬಂದಿದೆ. ಈಗಲೂ ಸಹ ನಮ್ಮ ನಿರ್ದೇಶಕರು ಎಲ್ಲರೂ ಸಹ ತಗೊಂಡು ಮುಂದೆ ನಾನು ಇದನ್ನು ಅಭಿವೃದ್ಧಿಪಡಿಸಲಿಕ್ಕೆ ಪ್ರಯತ್ನ ಮಾಡೇ ಮಾಡ್ತೀನಿ. ಮತ್ತು ನಮ್ಮ ನಾಯಕರುಗಳಾಗಿರ್ಬೋದು, ನಮ್ಮ ತಾಲೂಕಿನ ಎಲ್ಲ ಈ ಪಿಕಾರ್ಡ್ ಬ್ಯಾಂಕು ಷೇರುದಾರರಾಗಿರ್ಬೋದು, ಎಲ್ಲರಿಗೂ ನಾನು ಸಹಕಾರ ಮಾಡಿದ್ದಾರೆ. ಮತ್ತು ನಾನು ಅಧ್ಯಕ್ಷ ಪೋಸ್ಟ್ನಲ್ಲಿದ್ದಾಗ ಏನೇನು ಅವಶ್ಯಕತೆ ಬೇಕೋ ಅವೆಲ್ಲ ಸಹಕರಿಸಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ ಅಂತ ಹೇಳ್ಬೋದು. 4 ಟರ್ಮ್ ಕೆಲಸ ಮಾಡಿದ್ದೀನಿ. ಆದರೂ ನಮ್ಮ ನಾಯಕರಿಗೆ ನಮ್ಮ ಬಗ್ಗೆ ಅಷ್ಟು ಅಸಮಾಧಾನ ಇತ್ತು. ಹಂಗಾಗಿ ನನ್ನನ್ನು ಅಧ್ಯಕ್ಷ ಸ್ಥಾನಕ್ಕೆ ಲಾಯಕ್ಕಿಲ್ಲ ಅಂತ ಹೇಳ್ಬಿಟ್ಟು ಅವರು ಸ್ವಲ್ಪ ನನ್ನ ರಿಜೆಕ್ಟ್ ಮಾಡಿದ್ರು. ಹಂಗಾಗಿ ನಾನು ಈ ದಿನ ನಿಮ್ಮ ಪತ್ರಿಕೆ ಹೇಳೋಕ್ಕೆ ಕೊಡ್ತಾ ಇರೋದಲ್ಲ, ನಾನು ನಮ್ಮ ಪಾರ್ಟಿಗೆ ರಿಸೈನ್ ಮಾಡ್ತಾಯಿಲ್ಲ. ಕಾಂಗ್ರೆಸ್ನವ್ನು ನಾನು
ಪಕ್ಕಾ ಕಾಂಗ್ರೆಸ್ನವನೇ. ಆದರೆ ಇದಕ್ಕೆ ರಿಸೈನ್ ಮಾಡಿಬಿಟ್ಟು ರಾಜೀನಾಮೆ ಕೊಟ್ಟು ನನ್ನಷ್ಟು ನಾನು ಇದು ಮಾಡ್ತಿದ್ದೆ ಅಂತ ಮುಖಾಂತರ ಹೇಳ್ತಾ ಇದ್ದೆ. ಅಲ್ಲ, ಇವಾಗ ಅಧ್ಯಕ್ಷರಿಗೆ ಬೆಂಬಲ ಇದೆಯಾ? ಹಾಂ, ಇವಾಗ ಅಧ್ಯಕ್ಷರಿಗೆ ಬೆಂಬಲ ಇದೆ ನಮ್ಮದು. ಅಧ್ಯಕ್ಷ ಯಾರನ್ನೇ ಮಾಡಲಿ ಅವ್ರಿಗೆ ಬೆಂಬಲ ಕೊಡ್ತೀವಿ ಅಂತ ಹೇಳ್ತೀವಿ, ಅದಕ್ಕೆ ಬೆಂಬಲ ಕೊಡ್ತೀವಿ. ನಮ್ಮನ್ನು ಅಧ್ಯಕ್ಷರಾಗೋದಕ್ಕೆ ಲಾಯಕ್ಕಿಲ್ಲ ಅಂತ ನಮ್ಮ ದೊಡ್ಡವರು ಹೇಳಿದಕ್ಕೋಸ್ಕರ ನನಗೆ ಬೇಕಾಗಿಲ್ಲ ಇದನ್ನು. ಯಾರು ಸರ್? ನಮ್ಮ ಸೀನಿಯರ್ಸ್, ನಮ್ಮ ನಾಯಕರೆಲ್ಲರೂ ಎಲ್ಲರೂ ಹೇಳಿದ್ರು, ಎಲ್ಲ ನಾಯಕರು ಇದ್ದರು. ಎಲ್ಲ ನಾಯಕರು ನೀನು ಲಾಯಕ್ಕಿಲ್ಲ, ನೀನು ಅಧ್ಯಕ್ಷ ಬೇಕಾಗಿಲ್ಲ ಅಂತ. ಹಂಗಾಗಿ ನಾನು ಲಾಯಕ್ಕಿಲ್ದಾಗ ನನಗೆ ಯಾಕೆ ಬೇಕಾಗಿಲ್ಲ? ಇದ್ದಾರೆ ನಮ್ಮ ನಾಯಕರು, ನಮ್ಮ ಕಾಂಗ್ರೆಸ್ ನಾಯಕರು, ಮುಖಂಡರು. ನಾವು ಮುಖಂಡರ ತೀರ್ಮಾನನೇ ಅವ್ರದ್ದಾಗಿರೋದು. ನಮ್ಗೇನಾದ್ರು ಆಗಿರೋ ತೊಂದರೆ ಇಲ್ಲ. ಅವ್ರದ್ದು ಈ ಹಿಂದೆನೂ ಆಗಿದ್ರು, ಚೆನ್ನಾಗಿ ನಡ್ಕೊಂಬಂದವ್ರೆ. ಈಗ ಅವರೇ ನಡ್ಸ್ಕೊಂಡು ಹೋಗ್ಲಿ ಅಂತ ಹೇಳ್ಬಿಟ್ಟು ನಾನು ಖುಷಿಯಾಗಿ ನನ್ನ ರಾಜೀನಾಮೆ. ಅಲ್ಲ, ಸರ್ಟಿಫಿಕೇಟ್ ಅವ್ರದ್ದು ಹಾಕ್ಬಿಟ್ರಲ್ಲ, ಯಾಕೆ? ನನಗೆ ಬೇಕಾಗಿರಲಿಲ್ಲ ಅಂತ ರಾಜೀನಾಮೆ ನಾನು ಕೊಡ್ತಾ ಇದ್ದೀನಿ ಅಂತ ಹೇಳಿದೆ. ಆದರೆ ಅವರು ಪ್ರೆಷರ್ ಮಾಡಿದ್ರು, ಅದಕ್ಕೋಸ್ಕರ ಅದು ಹಾಕಿದ್ದು. ಈಗ ನಿಮ್ಮ ಆಕ್ರೋಶ ಬರೀ ನಾಯಕರ ಮೇಲೆನಾ ಅಥವಾ ಒಬ್ಬರ ಮೇಲೆನಾ? ನಮ್ಮ ನಾಯಕರು, ಕಾಂಗ್ರೆಸ್ ನಾಯಕರು, ಅಂದ್ರೆ ನಾಯಕರು ಕಾಂಗ್ರೆಸ್ ಮೇಲೆಲ್ಲ, ಕಾಂಗ್ರೆಸ್ ನಾಯಕರು ಈಗ ಯಾರು ಮುಂಚೂಣಿ ಆಗಿದ್ದಾರೋ ಅವ್ರ ಮೇಲೆ ಎಲ್ಲರೂ ನಾನು ಹೇಳ್ತಾರೆ. ಮುಂಚೂಣಿ ನಾಯಕರು ಇದ್ದಾರಲ್ಲ, ಫಸ್ಟ್ ಲೈನ್ ನಾಯಕರು. ಕಾಂಗ್ರೆಸ್ ನಾನು ಕಾಂಗ್ರೆಸ್ ಪಾರ್ಟಿಗೆ ರಿಸೈನ್ ಮಾಡ್ತಾ ಇಲ್ಲ ನಾನು, ಆದರೆ ನಿರ್ದೇಶಕ ಸ್ಥಾನಕ್ಕೆ ಮಾತ್ರ ರಿಸೈನ್. ಈಗ ಮುಂಚೂಣಿಯಲ್ಲಿ ಅವನಿ ಬ್ಲಾಕ್ ಇದ್ದಾರೆ, ಟೌನ್ ಬ್ಲಾಕ್ ಇದ್ದಾರೆ, ಎಲ್ಲ ಬ್ಲಾಕ್ಸು ನಾನು ಹೇಳ್ತಾ ಇರೋದು. ನಮ್ಮ ನಾಯಕರು ಅಂದರೆ ಮುಂಚೂಣಿ ಇರೋ ನಾಯಕರು ಎಲ್ಲರೂ ಸರಿ, ಎಲ್ಲರ ಮೇಲೂ ನನಗೆ ಅವಿರೋಧ ನನಗೆ ಇದೆ. ಅದಕ್ಕೆ ಸರಿ ಇಲ್ಲ.